ಇದೇನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ವನ್ಯಜೀವಿಗಳು ಇರೋ ಅಂತ ಜಾಗ. ವನವಾಸಕ್ಕೆ ಅಂತ ಬಂದ ರಾಮ ಬಾಣ ಬಿಟ್ಟಿದ್ದು ಇದೇ ಜಾಗದಲ್ಲೇ. ತುಂಬಾ ಸುಂದರವಾಗಿರೋ ಪ್ಲೇಸು, ಮಧ್ಯದಲ್ಲಿ ಫಾರೆಸ್ಟು, ಬ್ಯೂಟಿಫುಲ್ ಆಗಿರೋ ಲೊಕೇಶನ್ನು, ಪ್ರಾಣಿ ಪಕ್ಷಿಗಳ ಸೌಂಡು, ಒಂದಷ್ಟು ಸಮಯ ಕಳೆಯೋಕೆ ಒಂದು ಜಾಗ ಅಂದರೆ ಇದು ನಮ್ಮ ನಿಯರ್ ತುಮಕೂರಲ್ಲಿರುವಂಥ ಪ್ಲೇಸು. ಕಿಲೋಮೀಟರ್ ಐತೆ, 3 ಕಿಲೋಮೀಟರ್ ಇನ್ನೇನು ತಲುಪಿಬಿಡ್ತೀನಿ. ರಾಮಚಿಲುಮೆಗೆ ಹೋಗೋಣ. ತುಂಬಾ ವರ್ಷಗಳೇ ಆಯ್ತು ನಾನು ಹೋಗಲ್ಗೆ, ನೋಡಿ ಜಿಂಕೆಗಳನ್ನೆಲ್ಲ. ಈ ಸೆಕೆಗಾಲಕ್ಕೆ ಕೆರೆ ನೋಡ್ತಾ ಇದ್ರೆ ಇಲ್ಲಿಂದ ಡೈವ್ ಹೊಡಿಯೋಣ ಅನ್ಸುತ್ತೆ, ಆದ್ರೆ ಓಪನ್ ಬಿಟ್ಟಿಲ್ಲ. ಬೇಸಿಗೆಗಾಲದಾಗೆಲ್ಲ ಈಜುಗಳು ಹೊಡಿತಾರೆ ಅಂತೇಳಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಿಟ್ಟಿದ್ರೆ ಒಂದ್ ಸ್ವಲ್ಪ ಅಲ್ಲಿ ಗಂಟ ಹೋಗಿ ಓಡಾಡ್ಕೊ ಬರ್ಬೋದಾಗಿತ್ತು, ಬಿಟ್ಟಿಲ್ಲ. ಇವಾಗ ಇಲ್ಲಿಂದ ಹೊರಡೋಣ. ಆಗದೆ ಇರೋದಕ್ಕೆ ಯೋಚನೆ ಮಾಡೋದು ಬೇಡ, ಬೇಗ ಬೇಗ ನಾವು ಅನ್ಕೊಂಡಿರೋ ಪ್ಲೇಸ್ಗೆ ತಲುಪೋಣ. ಇದೇ ನಮಗೆ ನಾಮದ ಚಿಲುಮೆಗೆ ಹೋಗಕ್ಕೆ ಎಂಟ್ರೆನ್ಸ್ ಪಾಯಿಂಟ್. ಹಾಗೇನೆ ದೇವರಾಯನ ದುರ್ಗ ಕೂಡ ಇದೇ ಜಾಗದಲ್ಲೇ ಇರೋದು. 4 ಕಿಲೋಮೀಟರ್ 3 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗುತ್ತೆ. ಫ್ರೆಂಡ್ಸ್ ಅಲ್ಲೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಕೋತಿ ಫ್ರೆಂಡ್ಸ್ ಅಲ್ಲೋಡಿ, ಎಷ್ಟವೆ ಇಲ್ಲೆಲ್ಲ ಬ್ಲ್ಯಾಕ್ ಕೋತಿ. ನಮ್ಮ ಸೈಡ್ ಇರೋ ಕೋತಿಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಕೋತಿಗಳು ನೋಡಿ, ಫುಲ್ ಮಗನೇ ಬ್ಲ್ಯಾಕು, ಆಫ್ರಿಕಾದಿಂದ ಬಂದಿದ್ದಂಗೆ ಇವೆ. ಅರ್ಥ ಆಯ್ತು ಅನ್ಸುತ್ತೆ ಅಲ್ಲ. ಅಲ್ಲೋಡ್ರಿ ಎಷ್ಟು ಬೆಚ್ಚಾನೋವೆ, ಬೆಚ್ಚಾನು ಎಷ್ಟೊಂದು ಮರದ ತುಂಬ ಅವೇ ಇದ್ದಾವೆ, ಬರೀ ಬ್ಲ್ಯಾಕ್ ಕೋತಿ. ಫ್ರೆಂಡ್ಸ್ ಈಗ ಸದ್ಯಕ್ಕೆ ರೀಚ್ ಆಗಿದ್ದೀನಿ ನಾಮದ ಚಿಲುಮೆಗೆ. ಸಕ್ಕತ್ತಾಗೈತೆ. ಆದರೆ ಬೇಸಿಗೆಗಾಲದಲ್ಲಿ ಯಾವ ಥರ ಐತೆ ಮತ್ತು ಈಗ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ತುಂಬ ವರ್ಷ ಆಯಿತು ಬಂದು. ಸೇಮ್ ಅವಾಗ ಹೆಂಗಿತ್ತು ಇವಾಗೂ ಹಂಗೆ ಐತೆ, ಆದರೆ ಒಳಗಡೆ ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡೋರೆ ಅಂತ ನೋಡೋಣ. ನೋಡ್ಬೋದು ಇದಕ್ಕೆ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ. ನಮ್ಮ ಎಂಟ್ರೆನ್ಸಲ್ಲಿ ಕಾಣಿಸ್ತಾ ಇದೆ, ಇದೇ ಎಂಟ್ರೆನ್ಸು. ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಅವತ್ತಿಂದ ಇವತ್ತವರೆಗೂ ಏನು ಚೇಂಜ್ ಆಗಿಲ್ಲ ಅಂದರೆ, ಫೋನ್ಪೇ ಅವತ್ತು ಇರಲಿಲ್ಲ, ಇವತ್ತು ಇಲ್ಲ. ಫೋನ್ಪೇ ಬಂದಾಗೆಲ್ಲ ಬರೀ ಕ್ಯಾಶೇ ಕೊಡಬೇಕು ನೀವು, ಫೋನ್ಪೇ ಅಂತೂ ಇಲ್ಲ. ಕ್ಯಾಶೇ ಕೇಳ್ತಾರೆ, ಫೋನ್ಪೇ ಅಂತೂ ಇಲ್ಲಂತೆ. ನೀವೇನಾದರೂ ಬಂದರೆ ಕ್ಯಾಶೇ, ಇವಾಗೂ ಕ್ಯಾಶೇ ತರಬೇಕು. ಇದೊಂದು ಚೇಂಜಸ್ ಆಗಿಲ್ಲ. ಜಿಂಕೆಗಳು ನೋಡ್ರಿ ಎಷ್ಟವೆ. ಒಳಗಡೆಗೆ ಇನ್ನೊಂದು ಸ್ವಲ್ಪ ಹತ್ರ ಬಿಟ್ಟಿದ್ರೆ ಚೆನ್ನಾಗಿರೋದು. ಐತಾ ಒಳ್ಳೆ ನೆಳ್ಳಲ್ಲಿ ನೋಡಿದ್ದಿಲ್ಲ. ಹೋದ ಸಲಿಗಿನ್ನ ಇವಾಗ ಜಾಸ್ತಿ ಜಿಂಕೆಗಳಿದ್ದಂಗೆ ಇಲ್ಲ, ಕಮ್ಮಿ ಆಗಿದ್ದಂಗೆ. ಎಲ್ಲ ಓಡಾಡ್ಕೊಂಡು ತಿನ್ಕೊಂಡು ಅಲ್ಲಿ ನೀರು ಕುಡಿತಾವೆ. ನೀರು ಕುಡಿ ಹತ್ರ ಹೋಗೋಣ ಬರ್ರಿ. ಅಲ್ಲಿ ಬ್ಲ್ಯಾಕ್ ಕೋತಿ ನೋಡಿದ್ವಿ, ಇಲ್ಲಿ ನೋಡ್ರಿ ಇಲ್ಲಿ ಕೆಂಪು ಕೋತಿ ನೀರು ಕುಡಿತಾವೆ. ಹೆಂಗೆ ನೋಡ್ತಾವೆ ನೋಡ್ರಿ. ಯಾರೋ ಇವ್ನು ಹಿಂಗೆ ಬಂದವನು ಫೋಟೋ ಮತ್ತೆ ತೆಗಿಯೋಕ್ಕೆ ಅಂತ. ಹುಯ್ ಸಖತ್ ಪುಕ್ಲಿ ಇವಕ್ಕೆ, ಬಿಟ್ಟರೆ ಓಡತ್ತವೆ. ಒಂದೇ ಒಂದು ಕಲ್ಲು ಹಾಕಿದ್ರೆ ಸಾಕು ಓಡತ್ತವೆ. ಅದು ನೀರು ಕುಡಿಯೋಕ್ಕೆ ಭಯ ಬೀಳ್ತಾ ಆಯ್ತದು. ಅಲ್ಲೋಡ್ರಿ ಅಷ್ಟೇ ಜಂಪು. ಇಲ್ಲೆಲ್ಲ ದೊಡ್ಡ ದೊಡ್ಡ ತೊಟ್ಟಿ ಮಾಡವ್ರೆ, ಆದರೆ ಎಲ್ಲ ನೋಡ್ಬೋದು ನೀರೇ ಇಲ್ಲ ಅದರೊಳಗಡೆ. ಈ ಥರ ಮಾಡಿಕ್ಕವ್ರೆ. ನೀವೇನಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗ ಟ್ರೆಕ್ಕಿಂಗ್ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತಂತೆ. ಪ್ರೈಸ್ ಬಂದು 250 ಮಾಡಿದ್ದಾರೆ ಇವಾಗ ಒಬ್ಬರಿಗೆ, ಪರ್ ಪರ್ಸನ್ 250 ಒಬ್ಬರಿಗೆ. ಬರೋಂಗಿದ್ರೆ ನೀವು ಬೇಕಾದ್ರೆ ನಾಮಚಿಲುಮೆಗೆ ಬಂದು ಟ್ರೈ ಮಾಡ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು, ಪರವಾಗಿಲ್ಲ. ನಾವು ಯಾವತ್ತೂ ಹಕ್ಕಿಲ್ಲ, ಹಕ್ಕಬೇಕು. ಒಂದಲ್ಲ ಒಂದು ಟೈಮ್ ಹಕ್ಕಣ. ಅದು ಒಂದ್ಸಲಿ ಟ್ರೆಕ್ಕಿಂಗ್ ಮಾಡೋಣ. ಕಮೆಂಟ್ ಮಾಡಿ ಮಾಡಬೇಕೋ ಬೇಡವಾ ಅಂತ. ವಿಡಿಯೋ ನೋಡ್ತಾ ಇದ್ದರೆ ಮಾಡೋಣ. ಅದನ್ನು ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ಆ ಬೆಟ್ಟದ ಮೇಲೆ ಹೋಗಿ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಬರ್ಬೋದು. ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗೋ ಪಾಯಿಂಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಟ್ಟ ಎಲ್ಲ ಸುತ್ತಾಕೊಂಡು ಆಮೇಲೆ ಎಂಡಿಂಗ್ ಪಾಯಿಂಟು ದೇವರಾಯನ ದುರ್ಗ ರಸ್ತೆಗೆ ಟಚ್ ಆಗುತ್ತೆ. ಮತ್ತು ಇಲ್ಲೇ ಹೋಗಿ ಇಲ್ಲೇ ಬರೋದೇನಿಲ್ಲ, ನೀವು 10 ಕಡೆಗೆ ಹೋಗಿ ಟ್ರೆಕ್ಕಿಂಗ್ನ ಎಂಡ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ರಾಮ ಬಾಣ ಬಿಟ್ಟಂಥ ಜಾಗ ಇದೇನೆ. ರಾಮ ಲಕ್ಷ್ಮಣ ಸೀತೆ ವನವಾಸ ಮಾಡ್ತಾ ಈ ಜಾಗಕ್ಕೆ ಬರ್ತಾರೆ. ಇಲ್ಲೇ
ಎದ್ದು ಬೆಳಿಗ್ಗೆ ಹೊರಡ್ಬೇಕಾದ್ರೆ ರಾಮನ್ಗೆ ಹಣೆಗೆ ತಿಲಕ ಇಡಕ್ಕೋಸ್ಕರ ನೀರ್ ಬೇಕಾಗಿರುತ್ತೆ. ಅದರಿಂದ ರಾಮ ಬಂಡೆ ಮೇಲೆ ಕುತ್ಕೊಂಡು ಸುತ್ತ ಹುಡುಕ್ತಾನೆ ನೀರ್ ಎಲ್ಲಿದೆ ಅಂತ. ರಾಮನ್ಗೆ ಎಲ್ಲೂ ನೀರ್ ಸಿಗೋದಿಲ್ಲ. ಅದರಿಂದ ರಾಮ ಏನ್ ಮಾಡ್ತಾನೆ ಅಂದ್ರೆ ಬಾಣ ತೆಗ್ದಿ ಕೂತಿರೋ ಜಾಗದಲ್ಲೇ ಬಾಣನ ಭೂಮಿಗೆ ಬಿಡ್ತಾನೆ. ಬಾಣ ಬಿಟ್ಟಾಗ ಭೂಮಿ ಒಳಗಡೆಯಿಂದ ನೀರು ಉಕ್ಕಿ ಬರುತ್ತೆ. ಅದಾದ್ಮೇಲೆ ರಾಮ ತಿಲಕ ಇಟ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇದು ಈ ಜಾಗದ ಇತಿಹಾಸ. ನೀವೇನಾದ್ರೂ ಬಂದ್ರೆ ನೋಡ್ಬೋದು, ರಾಮ ಬಿಟ್ಟಿರೋ ಬಾಣನ ನಿಮಗೆ ಕಾಣಿಸುತ್ತೆ ನೋಡಿ. ಒಳಗಡೆ ಎಲ್ಲ ಯಾವ ತರ ಕಾಣಿಸ್ತಿದೆ, ಅದೇ ಜಾಗ ರಾಮ ಬಾಣ ಬಿಟ್ಟಿರೋ ಜಾಗ. ಅದ್ರೊಳಗಡೆಯಿಂದ ನೀರು ಬರುತ್ತೆ. ತುಂಬಾ ಜನ ಕಾಯಿನ್ಸುಗಳೆಲ್ಲ ಹಾಕಿದ್ದಾರೆ ಸುತ್ತ ಎಲ್ಲ. ಬಂದವರೆಲ್ಲ ಇಲ್ಲಿ ಕಾಯಿನ್ಸ್ ಹಾಕ್ತಾ ಇರ್ತಾರೆ. ಅದೊಂದು ರಾಮ ಇಲ್ಲಿಗೆ ಬಂದಿದ್ನ ಅಂತ ನಮಗೆ ಒಂದೊಂದ್ಸಲಿ ನಂಬಕ್ಕಾಗಲ್ಲ, ಅಷ್ಟು ವಿಸ್ಮಯ ಅನ್ಸುತ್ತೆ. ನೋಡ್ಬೋದು ಸುತ್ತ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬರೋ ಅಂತ ತುಂಬಾ ಜನ ಇಲ್ಲಿ ಕಾಣಿಸೋ 2 ರಂಧ್ರಗಳಲ್ಲಿ ಇಲ್ಲಿ ಒಂದು ಮೇನ್ ರಂಧ್ರದಿಂದ ನೀರ್ ಬರುತ್ತೆ, ಇನ್ನೊಂದು ರಂಧ್ರದಲ್ಲಿ ತೀರ್ಥ ತಗೊಂಡು ಕುಡಿತಾರೆ ಇಲ್ಲಿ ತುಂಬಾ ಜನ. ಅವತ್ತು ರಾಮ ಬಾಣ ಬಿಟ್ಟಾಗಿಂದ ಇವತ್ವರೆಗೂ ಈ ನೀರು ಬರ್ತಾನೆ ಇದೆ, ಇದುವರೆಗೂ ನಿಂತೇ ಇಲ್ಲ. ನೋಡ್ರಿ ಇಲ್ಲೇ ಹಾಕವ್ರೆ ಬೋಲ್ಡಲ್ಲಿ. ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಪೂರ್ತಿಯಾಗಿ. ಈ ಕೆರೆಯಲ್ಲಿ ಮೊಸಳೆಗಳವಂತೆ, ಹುಷಾರಾಗಿ ನೋಡಿಕೊಂಡು ನೀವು ಇಲ್ಲಿ ಬರಬೇಕು. ಬಂದರೆ ನೋಡ್ರಿ ಅದ್ರೊಳಗಡೆ ಎಷ್ಟು ದೊಡ್ಡ ಮೊಸಳೆಗಳಿದಾವೆ ಗೊತ್ತಾ. ಆ ಮೊಸಳೆಗಳೆಲ್ಲವೇ ಅಂದರೆ ನೋಡ್ರಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬಿಸಿಲು ಕಾಯಿಸ್ತಾವೆ, ಸಗದಾಗವೆ. ಸುಮ್ಮನೆ ಇದು ಆರ್ಟಿಫಿಷಿಯಲ್ಲು. ಬಂದು ಕುತ್ಕೊಂಡು ಆರಾಮಾಗಿ ಫೋಟೋಗಳು ತಕ್ಕೊಂಡು ಹೋಗೋದು. ಏನಿಲ್ಲ, ಇವು ಕಟ್ಟಿರೋದಷ್ಟೇ. ಇವು ಇತ್ ಕಡೆ ಬಂದರೆ ನಂದಿ ನೋಡ್ಬೋದು. ಅಯ್ಯೋ ಎಲ್ಲ ಒಡೆದೋಗೈತೆ. ಇಲ್ಲಿ ನೋಡಿ, ಇತ್ ಕಡೆ ಕಾಲು ಎಷ್ಟು ಚೆನ್ನಾಗೈತೆ. ಇತ್ ಕಡೆ ನೋಡಿ ಎಲ್ಲ ಒಡೆದೋಗ್ಬಿಟ್ಟೈತೆ. ಚೆನ್ನಾಗೈತೆ ನಂದಿ. ಇದು ಸೂರ್ಯನ ನೋಡೋಕ್ಕೆ ಹಿಂದೆಗಡೆಯಿಂದ ಬಂದರೆ ಸೂರ್ಯ ಉದಯ ಆಗೋದು ನೋಡ್ಬೋದು. ಏನು ಎಲ್ಲ ಹಿಂಗೆ ಹೊಡೆದೋಗೈತೆ ನೋಡ್ರಿ. ಕೊಂಬಿಲ್ಲ, ಕೊಂಬು ಎಲ್ಲ ಒಡೆದೋಗೈತೆ. ಏನಾಗಿತ್ತೋ ಗೊತ್ತಿಲ್ಲ, ಒಟ್ಟಿನಾಗ ಎಲ್ಲ ಒಡೆದೋಗೈತೆ. ಎಷ್ಟೋ ವರ್ಷ ಆದಮೇಲೆ ನಾನು ಈ ಬೋರ್ವೆಲ್ನ ನೋಡ್ತಾ ಇರೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ನ್ಯೂಸ್ ಮಾಡ್ತಾ ಇದ್ವಿ, ಇದುವರೆಗೂ ನೋಡೇ ಇರಲಿಲ್ಲ. ಹಳ್ಳಿಗಳ ಕಡೆ ಇರೋರು ನೋಡ್ತಾರೆ ಮೋಸ್ಟ್ಲಿ ಇದೇ ಬೋರ್ವೆಲು. ಎಷ್ಟು ನೆನಪುಗಳಿದಾವೆ. ಇದು ಚಿಕ್ಕ ವಯಸ್ಸಲ್ಲಿ ತಗೊಂಡೋಗಿ ಬಿಂದಿಗೆ ಇಕ್ಬಿಟ್ಟು ಇದು ನಿಂಗೆ ಒತ್ತಿದ್ರೆ ಗೊತ್ತಾಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಈ ಥರ ಇಕ್ಬಿಟ್ಟು ಚೆನ್ನಾಗಿ ಒತ್ತಿದ್ರೆ ನೀರು ಬರೋದು. ತಗೊತಾ ಇಲ್ಲ. ಮೇಲೆ ನೀರು ಬರೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ ಸದ್ಯಕ್ಕೆ ಇಷ್ಟೇ. ಅಲ್ಲೊಂದು ರಾಮನ ಹತ್ರ ಹೋಗ್ಬೋದು. ಇಲ್ಲೊಂದು ಸ್ವಲ್ಪ ಮೊಸಳೆ ಅವೆ, ಅದು ಬೇರೆ. ಇವಾಗೆಲ್ಲ ಸುತ್ತ ಇದಾಕಿದ್ದಾರೆ, ಫೋಟೋ ಜಾಸ್ತಿ ತೆಗಿಯೋಂಗಿಲ್ಲ ಅಂತ. ನೋಡ್ಬೋದು ಎಲ್ಲ ಕಟ್ಟೆ ಹಾಕವ್ರೆ ಹತ್ತು ಕಡೆ ಎಲ್ಲ. ಫೋಟೋಸ್ ಆದರೂ ಸುಮ್ಮನೆ ಓದ್ತಾ ಇರ್ತಾರೆ, ತಕ್ಕೊಂಬತ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ನೋಡಿ, ಮೊದಲೆಲ್ಲ ಹತ್ತು ಕಡೆ ಹೋಗ್ಬೋದಾಗಿತ್ತು. ಇವಾಗ ಜಾಸ್ತಿ ಹತ್ತು ಕಡೆ ಹೋಗಲ್ಲ. ಯಾಕಂದರೆ ಫಾರೆಸ್ಟ್ ಅವ್ರು ಇರ್ತಾರೆ, ಓದೋರು ಜನ ಸುಮ್ಮನೆ ಹಾಳು ಮಾಡ್ತಾರೆ ಅಂತ ಇವಾಗ ಬಿಡೋಲ್ಲ. ಹತ್ತು ಕಡೆ ಓಡಾಡಿಕೊಂಡು ಫೋಟೋ ತಕ್ಕೊಂಡು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಏನು ಕೇಳಲ್ಲ. ಓಕೆ, ಪರವಾಗಿಲ್ಲ. ಮೊದಲಿಗಿನ್ನ ಸ್ವಲ್ಪ ಇವಾಗ ಏನು ರೂಲ್ಸ್ಗಳು ಸ್ವಲ್ಪ ಜಾಸ್ತಿ ಮಾಡಿದರೆ, ಚೇಂಜಸ್ ಆಗವೆ. ಟ್ರೆಕ್ಕಿಂಗ್ ಮಾಡ್ಬೋದು.